ಜಲಾಶಯಗಳು ನಾಡಿನ ಜೀವನಾಡಿ. ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ಕಟ್ ಆಗಿರೋದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಹೇಳಲಾಗ್ತಿದೆ. ಇಷ್ಟು ದೊಡ್ಡ ರಿಪೇರಿ ಇದ್ರೂ ಕೂಡ ಬೇಜವಾಬ್ದಾರಿ ಮಾಡಿದ್ ಯಾಕೆ ಅನ್ನೋ ಪ್ರಶ್ನೆ ಮೂಡಿದೆ. ಅಪಾರ ಪ್ರಮಾಣದ ನೀರು ವೇಸ್ಟ್ ಆಗ್ತಾ ಇರೋದಕ್ಕೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಇಮಿಡಿಯೇಟ್ ಕೆಲಸ ಮಾಡಿ ರಾತ್ರೋರಾತ್ರಿ ನಾವು ಮಾಡಿದ್ದೀವಿ. ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು, ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ. ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ವಿಚಾರಕ್ಕೆ ಆಡಳಿತ ವಿಪಕ್ಷಗಳ ನಡುವೆ ನಡೆದ ಮಾತಿನ ಸಮರ ಆಯಿತು. ಆಡಳಿತ ಪಕ್ಷದ ನಾಯಕರ ಸಮರ್ಥನೆಗೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಟಿಬಿ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ವಿಚಾರದಲ್ಲಿ ರಾಜಕೀಯ, ಡ್ಯಾಂ ವಿಚಾರವನ್ನ ಸರ್ಕಾರ ನಿರ್ಲಕ್ಷಿಸಿದೆ ಎಂದ ಬೊಮ್ಮಾಯಿ. ಹೊಸಪೇಟೆ ಬಳಿ ಇರೋ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದ್ದು ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದೆ. ಕ್ರಸ್ಟ್ ಗೇಟ್ ರಿಪೇರಿ ಆಗಬೇಕು ಅಂದ್ರೆ ಜಲಾಶಯದ ಅರ್ಧದಷ್ಟು ನೀರು ಖಾಲಿಯಾಗಬೇಕು. ಇದೇ ವಿಚಾರವನ್ನ ಹಿಡಿದು ವಿಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ಸೇಫ್ಟಿ ಲಾಕ್ ಗೇಟ್ ಅಳವಡಿಸದ ಕಾರಣಕ್ಕೆ ಇದು ಸಂಭವಿಸಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೆ, ರಾಜ್ಯ ಸರ್ಕಾರ ಡ್ಯಾಂ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಅಂತ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು, ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ. ಇದು KRSನಲ್ಲೂ ಇಲ್ಲ, ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ. ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ನನಗನ್ನಿಸ್ತಾ ಇದೆ, ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಈ ಪರಿಸ್ಥಿತಿ ಇವತ್ತು ಬರ್ತಿರಲಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಆ ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಷರ್ಸ್ ಏನಿದೆ, ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಷನ್ಸ್ ಏನಿದೆ, ಅದನ್ನು ಸಂಪೂರ್ಣವಾಗಿ ಕೂಡಲೇ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಕೆಲಸವನ್ನು ಮಾಡಬೇಕು. ಯಾರ ಮೇಲೆಯೂ ನಾನು ಆರೋಪ ಹೊರಿಸಲ್ಲ, ಸಮಸ್ಯೆ ಬಗೆಹರಿಸ್ತೀವಿ ಎಂದ ಡಿಸಿಎಂ ಡಿಕೆಶಿ. ಇನ್ನು ಸೇಫ್ಟಿ ಲಾಕ್ ಅಳವಡಿಸಿಲ್ಲ ಹಾಗೂ ಸರ್ಕಾರ ಈ ವಿಚಾರವನ್ನ ನಿರ್ಲಕ್ಷ್ಯ ಮಾಡಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಯಾವ ಅಧಿಕಾರಿಗಳ ಮೇಲೂ ಆರೋಪ ಹೊರಿಸಲ್ಲ ಎಂದಿದ್ದಾರೆ. ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ಸ್ನೆಲ್ಲ ಕರೆಸಿ ನಾನು ಇಮಿಡಿಯೇಟ್ ಕೆಲಸ ಮಾಡಿ ರಾತ್ರೋರಾತ್ರಿ ನಾವು ಮಾಡಿದ್ದೀವಿ. ಯಾವ ಮೇಂಟೆನೆನ್ಸ್ ಇದೆಲ್ಲ 60-70 ವರ್ಷಕ್ಕೆ ಆಗಿರೋಂಥದ್ದು. ಇವೆಲ್ಲ ಪರಿಸ್ಥಿತಿಯಲ್ಲಿ, ಇವೆಲ್ಲ ಪ್ರಕೃತಿ ನಿಯಮದಲ್ಲಿ ಇಂಥ ಪರಿಸ್ಥಿತಿ ಎಲ್ಲ ಆಗ್ತದೆ. ನಾನು ಯಾವ ಅಧಿಕಾರಿಗಳ ಮೇಲೂ ಇದನ್ನು ನಾನು ದೂಷಣೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ಇಂಥ ಸಂದರ್ಭಗಳು ಆಗ್ತದೆ. ಆ ದೃಷ್ಟಿಯಿಂದ ಯಾವ್ದೋ ಮೇಲೆ ನಾನು ಅವ್ರ ಮೇಲೆ ಆರೋಪ ಹೊರಿಸ್ಬಿಟ್ಟು ಯಾರು ಕೆಲಸ ಮಾಡ್ತಿದ್ರು ಹಗಲು ರಾತ್ರಿ ದುಡಿತಾ ಇರೋಂಥ ಇಂಜಿನಿಯರ್ಸ್ ಆಗಲಿ ಅಧಿಕಾರಿಗಳ ಮೇಲೆ ಯಾವುದೇ ರಾಜ್ಯದವ್ರ ಮೇಲೆ ನಾನು ದೂಷಣೆ ಮಾಡಲಿಕ್ಕೆಲ್ಲ ಫಸ್ಟು ಇದನ್ನ ಬಗೆಹರಿಸುವಂತ ಕೆಲಸ ನಾವು ಮಾಡೋಣ. ಮತ್ತೊಂದೆಡೆ ಟಿಬಿ ಜಲಾಶಯದ ಅಧಿಕಾರಿಗಳಿಗೆ ಸಂಸದ ಇ ತುಕಾರಾಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಲಾಶಯದ 75% ಗೇಟ್ ರಿಪೇರಿ ಆಗಿದೆ ಎಂದಿದ್ದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವರದಿ ಕೇಳಿದ್ದು ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಟಿಬಿ ಬೋರ್ಡ್ ಸೆಕ್ರೆಟರಿ ಅವರು ಆಮೇಲೆ ನಮ್ಮ ಅಫಿಷಿಯಲ್ಸ್ ಕೂಡ ಇದು ಮೇಂಟೆನೆನ್ಸ್ ಬಗ್ಗೆ ಇದನ್ನು ಕೇರ್ ತಗೋಬೇಕಾಗಿತ್ತು. ಬಟ್ ಮಿಸ್ಟೇಕ್ ಆಗಿದೆ, ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಇದು 75% ನಾವು ಗೇಟ್ ಮೇಂಟೆನೆನ್ಸ್ ಮಾಡ್ತೀವಿ ಅಂತಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ನಾನೇನು ಅಂದಿದ್ದೀನಿ, ದಟ್ ಇಸ್ ಅ ಮ್ಯಾಂಡೇಟರಿ ಟು 32 ಗೇಟ್ಸ್ ಶುಡ್ ಬಿ ಮೇಂಟೈನ್ಡ್. 32 ಗೇಟ್ಗಳು ಕೂಡ ಮೇಂಟೈನ್ ಆಗಬೇಕೆಲ್ಲ ಕಂಪ್ಲೀಟ್ ಆಗಿ. ಅಣೆಕಟ್ಟುಗಳು ಆಧುನಿಕ ದೇವಾಲಯಗಳು ಅಂತ ಭಾರತದ ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಹೇಳಿದ್ರು. ಕೃಷಿ ಹಾಗೂ ಕುಡಿಯುವ ನೀರಿನ ಪ್ರಮುಖ ಮೂಲಗಳಾಗಿರೋ ಜಲಾಶಯಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗಿದೆ. ಇದರಲ್ಲಿ ರಾಜಕೀಯ ಬದಿಗಿರಿಸಿ ಭವಿಷ್ಯದ ಆತಂಕವನ್ನ ನಿವಾರಿಸಬೇಕಿದೆ. ನಾಡಿನ ಜನರ ಹಾಗೂ ರೈತರ ಹಿತರಕ್ಷಣೆಯನ್ನ ಕಾಪಾಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.